ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಆಲ್ರೆಡಿ 5:25 ಆಯ್ತಾ ಬಂತು. ಇದು 8 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಆಲ್ರೆಡಿ ಬೇಸಿಗೆ ಇರೋದ್ರಿಂದ ಮೋಡನೂ ಇದೆ. ಸೊ ಸ್ವಲ್ಪ ಸೂರ್ಯ ಬ್ಲರ್ ಥರ ಕಾಣಿಸ್ತಾ ಇದೆ, ಅಂದರೆ ಮುಚ್ಚಿದೆ. ಸೊ ಇವಾಗ ಬೆಳಕರ್ದಿದೆ, ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕೀಗ. ಆಯಿತು, ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು, ಜೊತೆಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕು. ಅರ್ಧ ಗಂಟೆಗೆ ಇಷ್ಟು ಬೇಗ ಬಿಸಿಲು ಬಂದುಬಿಡ್ತು. ಆಲ್ರೆಡಿ ಸ್ವೆಟ್ ಆಗ್ತಿದ್ದೀವಿ. ಈಗ ಎಲ್ಲ ಕಡೆಯೂ AC ಆನ್ ಮಾಡಬೇಕು, ಇಲ್ಲಾಂದರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ. ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈಗ ಒಬ್ಬಟ್ಟಿಗೆ ನೀರಿಟ್ಟಿದ್ದೀನಿ. ಬೇಳೆ ಬೇಯೋವರೆಗೂ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ನೆನ್ನೆ ಬೆಲ್ಲ ಎಲ್ಲ ಕುಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಡಲೆಬೇಳೆ ಬೇಯೋ ಅಷ್ಟರಲ್ಲಿ ಒಬ್ಬಟ್ಟಿಗೆ ಹೂರ್ಣ ಅಂತೀನಿ, ಕನಕ ಅಂತಾರಲ್ಲ, ಆದರೆ ಹಿಟ್ಟು ಕಲ್ಸ್ಕೋಬೇಕಲ್ಲ. ಸೊ ಆ ಹಿಟ್ಟು ಕಲ್ಸ್ಕೊತಾ ಜೊತೆಗೆ ದೇವ್ರಿಗೆ ಹೂವೆಲ್ಲ ಮುಡಿಸಿ ಗೆಜ್ಜೆ ಪತ್ತಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಸೈಮಲ್ಟೇನಿಯಸ್ಲಿ 2 ಕೆಲಸನೂ ಆಗಬೇಕು. ಯಾಕೆಂದರೆ ನಾನು ನೈವೇದ್ಯಕ್ಕೆ ಒಬ್ಬಟ್ಟು ಇಡ್ತೀನಿ, ಜೊತೆಗೆ ನೆನ್ನೆ ಏನು ಮಡಿಯಾಗಿ ನಿಪ್ಪಟ್ಟು ಮಾಡ್ಕೊಂಡಿದ್ನೋ ಅದು ಕೂಡ ಇಡ್ತೀನಿ ಹಣ್ಣುಗಳ ಜೊತೆಗೆ. ಗೆಜ್ಜೆ ಬತ್ತಿ ವಿಭೂತಿ ಅರ್ಶಿನ ಕುಂಕುಮ ಹಾಕ್ತಿತ್ತು. ಈಗ ಗೆಜ್ಜೆ ಬತ್ತಿ ತಂದಿದ್ದೀನಿ. ಅದೇ ಇಷ್ಟು ಎಳೆ ಅಂತ ಹಾಕ್ತಾರೆ, ಬಟ್ ಇಲ್ಲಿರೋದ್ರಿಂದ ಅಷ್ಟು ಎಳೆ ಅಂತೆಲ್ಲ ನಾನು ಕನ್ಸಿಡರ್ ಮಾಡ್ತಿಲ್ಲ. ಒಂದು 5 ಎಳೆನೋ ಆ ಥರ ಏನಾದ್ರು ಮಾಡಿ ಹಾಕಬೇಕು. 2 ಎಳೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಸಾಕು ಉದ್ದಕ್ಕೆ. ಅಂದರೆ ತುಂಬ ಟೈಟಾಗಿ ಹಾಕೋಕ್ಕೂ ಆಗಲ್ಲ. ಹೀಗೆ ಹಾಕಿದ್ರೆ 2 ಎಳೆನೇ ಸರಿ ಅಂತ ಅನಿಸುತ್ತೆ. ವಿಭೂತಿ ಅರ್ಶಿನ ಕುಂಕುಮ ಇದೆಲ್ಲನೂ ಹೊಸ ಪ್ಯಾಕೆಟ್ ಇಂಡಿಯಾದಿಂದ ಬರುವಾಗೆ ತೊಗೊಂಬಂದ್ಬಿಟ್ಟಿರ್ತೀನಿ. ಸೊ ಈ ಥರ ಹಬ್ಬ ಹರಿದಿನಗಳಲ್ಲೆಲ್ಲ ಅದನ್ನು ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಯೂಸ್ ಮಾಡ್ತೀನಿ ದೇವ್ರಿಗೆ ಹಚ್ಚುವಾಗ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಲಕ್ಷ್ಮಿಗೆ ಸಪ್ರೇಟಾಗಿ ಕೆಲವರು ಮಾಂಗಲ್ಯ ಸರನ ಹಾಕ್ತಾರೆ. ಅಂದರೆ ಲಕ್ಷ್ಮಿಗೆ ಏನು ಮುಖವಾಡ ಇರುತ್ತೋ ಸೊ ಅದರಲ್ಲೇ ಡಿಫಾಲ್ಟ್ ಒಂದು ಮಾಂಗಲ್ಯ ಥರ ಡಿಸೈನ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ಮಾಂಗಲ್ಯ ತರದೇ ಇರೋದ್ರಿಂದ ಸಪ್ರೇಟಾಗಿ ಅರ್ಶಿನದ ದಾರನ ಹಾಗೆ ಕಟ್ತಾಯಿದ್ದೀನಿ. ಈಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಒಬ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾನು ಒಬ್ಬಿಟ್ಟು ಮಾಡೋದ್ರಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಏನೂ ಇಲ್ಲ. ಈ ಥರ ಚೈನಾದಲ್ಲಿದ್ದಾಗಲೇ ನಾನು ಜಾಸ್ತಿ ಇಲ್ಲಿದ್ದಾಗಲೇ ವರಮಹಾಲಕ್ಷ್ಮಿಗೆ ಒಬ್ಬಟ್ಟು ಅಂತೆಲ್ಲ ಮಾಡ್ಕೊಂಡಿರೋದು. ಒಬ್ಬಟ್ಟು ಪೇಪರ್ ಎಲ್ಲ ಇಂಡಿಯಾದಿಂದ ತಂದಿದ್ದೀನಿ. ಹಬ್ಬದ ಹಿಂದಿನ ದಿನ ನೈಟು ಮಲ್ಲಿಗೆ ಹೂವಿಂದು ಹಾರ ಮತ್ತು ದಿಂಡು ಥರ ಎಲ್ಲ ಮಾಡಿ ಮತ್ತು ಶಾವಂತಿಗೆ ಹೂವಲ್ಲೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆದರೂ ಅದು ಅಪ್ಲೋಡ್ ಆಗಲಿಲ್ಲ. ಮೋಸ್ಟ್ಲಿ ನಾವು ಚೈನಾದಲ್ಲಿ ಇದ್ದೀವಲ್ಲ, ಸೊ ಅದಕ್ಕೆ ಒಂದೊಂದು ಸತಿ ಕನೆಕ್ಟ್ ಆಗೋದಿಲ್ಲ ನಮಗೆ. ಫಸ್ಟು ಪಿಂಕ್ ಕಲರು ಶಾವಂತಿಗೆ ಹೂವಲ್ಲಿ ಏನು ನಾನು ಪೋಣ್ಸ್ ಇಟ್ಕೊಂಡಿದ್ದೆ ಹಾರದ ಥರ, ಸೊ ಅದನ್ನು ಹಾಕಿ ನೆಕ್ಸ್ಟು ಯೆಲ್ಲೋ ಕಲರ್ ಹಾಕಿ ಲಾಸ್ಟಲ್ಲಿ ಮಲ್ಲಿಗೆ ಹೂವನ್ನ ಮುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಹಿಂದಿನ ನೈಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ ವ್ಲಾಗ್ನ ನಾನು ಮತ್ತೆ ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಫಸ್ಟ್ ವರಮಹಾಲಕ್ಷ್ಮಿದು ವಿಡಿಯೋ ಹಾಕಿದ್ಮೇಲೆ ಹಳದಿ ಕಲರು ಪಿಂಕ್ ಕಲರ್ ಶಾವಂತಿಗೆ ಹೂವನ್ನ ಹಾರ ಥರ ಮಾಡಿದ್ದೆ. ಮಲ್ಲಿಗೆ ಹೂವನ್ನ ಹಾಗೆ ಮುಡಿಯೋ ಥರ, ಅಂದರೆ ಲಕ್ಷ್ಮಿಗೆ ಮುಡಿಸೋ ಥರ ಮಾಡಿದ್ದೆ. ನಮಗೆ ಚೈನಾದಲ್ಲಿ ಹೂವು ರೆಡಿ ಕಟ್ಟಿರೋದೆಲ್ಲ ಸಿಗೋದಿಲ್ಲ. ಸೊ ಈ ಥರ ಹಬ್ಬ ಎಲ್ಲ ಮಾಡಬೇಕು ಅಂದರೆ ನಾವೇ ಹೂವನ್ನ ತೊಗೊಂಡು ಬಂದು ನಾವೇ ಪೋಣಿಸ್ಕೊಂಡಿಲ್ಲ ಕಟ್ಕೊಂಡು ಮಾಡ್ಕೋಬೇಕು. ಮಲ್ಲಿಗೆ ಹೂ ಜೊತೆಗೆ ನಾನು ಸಂಪಿಗೆ ಹೂ ಕೂಡ ಆರ್ಡರ್ ಮಾಡಿದ್ದೆ ಲಕ್ಷ್ಮಿಗೆ ಮುಡ್ಸೋಣ ಅಂತ. ಸೊ ಸಂಪಿಗೆ ಹೂನು ಈಗ ಮುಡಿಸ್ತಾ ಇದ್ದೀನಿ. ಮಲ್ಲಿಗೆ ಹೂ ಮತ್ತು ಸಂಪಿಗೆ ಹೂ ಎರಡನ್ನೂ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನಾನು, ಅಂಗಡಿಗಳಲ್ಲಿ ಸಿಗಲ್ಲ. ಇದು ತಾವರೆ ಹೂ ನೆನೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಲಿಲ್ಲಿ ತೊಗೊಂಬಂದೆ. ಅಂದರೆ ಇದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದಾಗ ನೈದಿಲೆ ಅಂತ ಬಂತು ನೋಡಿ. ಇದು ಮೊಗ್ಗು ತಂದಿದ್ದೀನಿ. ಅಂದರೆ ಮೊಗ್ಗಿರುವಾಗ ಡಿಟ್ಟೋ ಸೇಮ್ ತಾವರೆ ಥರನೇ ಇರುತ್ತೆ ನೋಡಿ, ಇಲ್ಲಿ ಈ ಥರ ಮೊಗ್ಗಿರುವಾಗ. ಸೊ ತಾವರೆ ಸಿಕ್ಕಿಲ್ಲ ಅಂತ ಅಮ್ಮನವ್ರಿಗೆ ಲಿಲಿ ತೊಗೊಂಬಂದಿದ್ದೀನಿ. ನೈದಿಲೆ ಅಂತ ಇದೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ಫ್ಲವರ್ಗೆ. ಯೂಶ್ವಲಾಗಿ ನಮ್ಮನೆ ಹತ್ರ ಇರೋವಂಥ ಒಂದು ಹೋಲ್ಸೇಲ್ ಫ್ಲವರ್ ಮಾರ್ಕೆಟಲ್ಲಿ ತಾವರೆ ರೆಗ್ಯುಲರಾಗಿ ಇರ್ತಾ ಇತ್ತು. ಬಟ್ ಆ ಅಂಗಡಿಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ, ಅಂದರೆ ಹೊಸ್ದಾಗಿ ಕಟ್ಟೋಕ್ಕೆ ಅಂಗಡಿಗಳು ಹೊಡೆದಾಕ್ಬಿಟ್ಟಿದ್ದಾರೆ. ನಾನು ಮಲ್ಲಿಗೆ ಹೂ ಮತ್ತು ಸಂಪಿಗೆ ಹೂವನ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ನಲ್ಲ, ಅದೇ ಟೈಮಲ್ಲಿ ನನಗೆ ಗೊತ್ತಾಗಿದ್ದರೆ ಅಂಗಡಿ ಎಲ್ಲ ಹೊಡೆದಾಕಿದ್ದಾರೆ ಅಂತ ತಾವರೆ ಹೂನು ಆನ್ಲೈನಲ್ಲೇ ತರಿಸ್ಕೊಳ್ತಾ ಇದ್ದೆ. ನನಗೆ ಮಲ್ಲಿಗೆ ಮತ್ತು ಸಂಪಿಗೆ ಹೂ ಬರೋದಕ್ಕೇ 1 ದಿನ ಟೈಮ್ ತೊಗೊಂಡಿದೆ. ಅಂದರೆ ಇವತ್ತು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಮಗೆ ನಾಳೆ ರಾತ್ರಿ ಅಂದರೆ ಆ ಥರ 1 ದಿನ ಟೈಮ್ ತೊಗೊಂಡು ಬಂದಿದೆ. ಬಟ್ ಹೂವೆಲ್ಲ ತುಂಬಾ ಫ್ರೆಶ್ ಆಗಿತ್ತು. ನಾನು ಆ ವ್ಲಾಗ್ನು ಕೂಡ 2 ಮಿಕ್ಸ್ ಮಾಡಿ, ಅಂದರೆ ಫ್ಲವರ್ಸ್ ಮತ್ತು ಹಣ್ಣುಗಳೆಲ್ಲ ತೊಗೊಳ್ಳೋದು ಮತ್ತು ಹಣ್ಣು ಪ್ರಿಪರೇಷನ್ಸ್ ಎಲ್ಲ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೆ. ಬಟ್ ಅದು ಅಪ್ಲೋಡ್ ಆಗಿಲ್ಲ ಅದು ವಿಡಿಯೋ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನಾನು ಏನು ಪೋಸ್ಟ್ ಮಾಡ್ತೀನೋ ಅದಾದಮೇಲೆ ಅದನ್ನು ಕೂಡ ಹಾಕ್ತೀನಿ. ಮಲ್ಲಿಗೆ ಹೂ ಮುಡಿಸಿದ್ಮೇಲೆ ನನಗೆ ದೇವ್ರಿಗೆ ನೆತ್ತಿ ಮೇಲೆ ಯಾವ್ದಾದ್ರು ಒಂದು ಡೈರಾ ಹೂ ಇಲ್ಲಾಂದರೆ ಲೋಟಸ್ ಆ ಥರ ಮುಡಿಸ್ತಾ ಇದ್ದೆ. ಸೊ ಇವಾಗ ಆ ಥರ ಹೂಗಳು ಯಾವುದೂ ಸಿಗದೇ ಇರೋ ಕಾರಣಕ್ಕೆ ನಾನು 4-5 ಗುಲಾಬಿನ ಒಟ್ಟಿಗೆ ಗಂಟು ಹಾಕಿ ಮುಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಹಬ್ಬಕ್ಕೆಲ್ಲ ರೆಡಿ ಆಗಿದೆ, ಅಂದರೆ ಪೂಜೆಗೆಲ್ಲ ರೆಡಿ ಆಗಿದೆ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಚೈನಾದಲ್ಲಿ ಈ ಸಲ ನಾವು ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅಂದರೆ ಲಾಸ್ಟ್ ಇಯರ್ ಮಾಡಿದ್ವಿ, ಮತ್ತು
ಅಂದರೆ ನಮ್ಮ ಪಾಪ ಊಟಕ್ಕಿಂತ ಮುಂಚೆ ನಾನು 3 ಇಯರ್ಸ್ ಇಲ್ಲೇ ವರಮಹಾಲಕ್ಷ್ಮಿ ಮಾಡಿದ್ದೆ. ಲಾಸ್ಟ್ ಇಯರ್ ಇಂಡಿಯಾದಲ್ಲಿದ್ದೆ, ಈ ಸಲ ಚೈನಾದಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀವಿ ನಮ್ಮ ಪಾಪು ಜೊತೆ, ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಪೂಜೆ ಸ್ಟಾರ್ಟ್ ಮಾಡೋಣ ಈಗ. ಮನೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಲಂಕೃತವಾಗಿ ಕೂತಿದ್ದಾರೆ. ಇವಾಗ ಅವ್ರಿಗೆ ಪೂಜೆ ಮಾಡಬೇಕು. ಸಖತ್ ಬೇಸಿಗೆ ಇರೋದ್ರಿಂದ ಎಲ್ಲ ಕಡೆನೂ ಎ ಸಿ ಆನ್ ಮಾಡಬೇಕು. ಬಟ್ ಈ ರೂಮಲ್ಲಿ ಎ ಸಿ ಆನ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಎ ಸಿ ಆನ್ ಮಾಡಿದ್ರೆ ದೀಪಕ್ಕೆ ಅದು ಡೈರೆಕ್ಟ್ ಗಾಳಿ ಬೀಸುತ್ತೆ. ಎಷ್ಟು ಸೆಕೆ ಇರುತ್ತೆ ಅಂತಂದರೆ ವಿತೌಟ್ ಎ ಸಿ ಇರೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಬರೀ ಎ ಸಿ ಜೊತೆಗೆ ಫ್ಯಾನ್ ಕೂಡ ಹಾಕೊಂಡಿರ್ತೀವಿ ನಾವು ಹಾಲಲ್ಲಿ. ಅಷ್ಟೊತ್ತರ ಪುಸ್ತಕ ಎಲ್ಲ ತಂದಿಲ್ಲ, ಸೊ ಮೊಬೈಲಲ್ಲೇ ನೋಡಿಕೊಂಡು ಅಷ್ಟೊತ್ತರ ಎಲ್ಲ ಓದ್ತೀನಿ ನಾನು ಪ್ರತಿ ಸಲನೂ. ಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭೂತಿಯ ನಮಃ ನಮಃ ಓಂ ಅಮೃತಾಯ ನಮಃ ಓಂ ದೀಪ್ತಾಯ ನಮಃ ಓಂ ಲೋಕ ಶೋಕ ವಿನಾಶಿನಿಯ ನಮಃ ಓಂ ಧರ್ಮ ನಿಲಯಾಯ ನಮಃ ಓಂ ಕಾರುಣ್ಯ ನಮಃ ಓಂ ಲೋಕಮಾತ್ರೆ ನಮಃ. ಒಬ್ಬರಾದ್ಮೇಲೆ ಒಬ್ಬರು ಗಂಧದ ಕಡ್ಡಿ ಮತ್ತು ಮಂಗಳಾರತಿ ಎಲ್ಲ ದೇವ್ರಿಗೆ ಮಾಡಿದ್ವಿ. ನಮ್ಮ ಪಾಪಗೆ ಯೂಶಲ್ ಆಗಿ ಎಲ್ಲ ಹಬ್ಬಗಳು ತುಂಬಾ ಇಷ್ಟ ಅವನಿಗೆ. ಸನ್ಮಾಯ್ ಬಾ ಬೇಗ ಅಡ್ಬಿಡು. ನಮ್ಮ ಮನೆ ವರಮಹಾಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ರು. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಫಸ್ಟ್ ಟೈಮ್ ನಾನು ಸೀರೆನ ಉಡ್ಸಿರೋದು. ಇಷ್ಟು ದಿನ ನಾನು ಏನು ರೆಡಿ ಸೀರೆ ಬರುತ್ತಿರ್ತಲ್ಲ, ದೇವ್ರ ಸೀರೆ, ಪುಟ್ಟು ಸೀರೆ, ಅದನ್ನು ಉಡಿಸಿ ಮಾಡ್ತಿದ್ದೆ. ಫಸ್ಟ್ ಟೈಮ್ ಸೀರೆನ ಉಡಿಸಿ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಬೇಕು. ಅಂದರೆ ತಿಂಡಿನೇ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 9:30 ಆಗೋಗಿದೆ. ಸೊ ತಿಂಡಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಇವಾಗ ಅಡುಗೆಗೆ ಪುಳಿಯೋಗರೆ, ಒಂದು ಪಲ್ಯ, ಒಂದು ಕೋಸಂಬರಿ, ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ಮಾಡ್ತೀನಿ ಅಂತ. ಸಾಯಂಕಾಲ ಕುಂಕುಮಕ್ಕೆ ಹೋಗಿದ್ದೆ. ಸೊ ಕುಂಕುಮಕ್ಕೆ ಅಂತ ಬಂದಿದ್ರು. ಸೊ ಇವ್ರ ಸಂಪ್ರದಾಯದಲ್ಲಿ ಲಕ್ಷ್ಮಿ ಬಲಭಾಗದಲ್ಲಿ ಅಕ್ಕಿ ಹಾಕ್ತಾರಂತೆ. ಗಣಪತಿ ಗೌರಿ ಗಣೇಶಕ್ಕೆ ಹಿಂಗೆ ಹಾಕ್ತೀರಾ? ಲಾಕ್ ಮಾಡಿದ್ವಿ ಸ್ಟಾರ್ಟ್. ಹೌದಾ? ಚೆನ್ನಾಗೈತೆ ಹೌದು ಲಕ್ಷ್ಮಿನ ಅಂದ್ರಾಗ ಕೂಡ ಚೆನ್ನಾಗಿದ್ದು ಹಾಗೆ ಬಿಡಬಾರ್ದಂತೆ. ಓಕೆ ಒಟ್ಟ ಅದನ್ನ ಪೂಜೆ ಮಾಡ್ತಿರ್ಬೇಕು. ಕಡೆ ಕುಂಕುಮಕ್ಕೆ ಹೋಗಿದ್ದಾರೆ ಒಬ್ರು. ಸೊ ಅವ್ರ ಮನೆಗೆ ಹೋಗ್ತಾ ಇದೀವಿ ಈಗ. ಇರೋದ್ರಿಂದ ಆಗ್ತಾನೇ ಇಲ್ಲ. ಸೀರೆ ಉಟ್ಟಿರೋದಕ್ಕೂ ಅದಕ್ಕೂ ಕಾವು ಮತ್ತು ಹೀಟ್ ವೇವ್ಸ್ ಇದೆ, ಸ್ವಲ್ಪ ಇದೆ, ಅಂಥ ಸೆಕೆ ಇಲ್ಲ. ಅದೇ ಥರ ಅದು ಮಾಮಿದು. ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ಮನೆಗೆ ಬಂದ್ವಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಪುಳಿಯೋಗರೆ, ಕಾಳು ಪಲ್ಯ, ಬಿಟ್ಟು ಹಾಕಿದ್ದೀನಿ. ಪುಳಿಯೋಗರೆ, ಅನ್ನ ಸಾಂಬಾರು, ಕೋಸಂಬರಿ. ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು, ಕೋಸಂಬರಿ, ಪಲ್ಯ, ಆಮೇಲೆ ನಿಪ್ಪೆಟ್ಟು, ಒಬ್ಬಟ್ಟು ಅಷ್ಟೇ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಸ್ಪೆಷಲು. ಅಲ್ಲಿ ದೇವ್ರಿಗೆ ಕುಂಕುಮ ಕೊಡ್ತೀನಿ. ಅಲ್ಲಿ ಯಾರಿದು? ನಿಮ್ ತಾತ ಕರೆಕ್ಟ್ ತಾನೆ? ಪಪ್ಪ ಪಾಪ ಕರೆಕ್ಟ್ ಆಗಿದೆ. ಅದು ಏನ್ ಗೊತ್ತಾ, ಯಾವಾಗ್ಲೂ ಈ ಕಳಸನ ಖಾಲಿ ಇಡಬಾರ್ದು, ಕರೆಕ್ಟ್ ಆಗಿ ಚೆನ್ನಾಗಿದೆ. ಮತ್ತೆ ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತೆ ಇದು ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.